ಜಸ್ಟ್ ಇಮ್ಯಾಜಿನ್, ನಿಮ್ಮ ತಂದೆ ಕಟ್ಟಿದ ಒಂದು ಕಂಪನಿ ಇದೆ. ಆ ಕಂಪನಿ ಅಡುಗೆ ಎಣ್ಣೆ, ಸಾಬೂನು, ಸಣ್ಣ ಸಣ್ಣ ಉತ್ಪನ್ನಗಳನ್ನ ತಯಾರಿಸ್ತಾ ಇದೆ. ನಿಮ್ಮ 21ನೇ ವಯಸ್ಸಿನಲ್ಲಿ ನಿಮ್ಮ ತಂದೆ ನಿಧನರಾಗ್ತಾರೆ. ಕಂಪನಿಯ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಬರುತ್ತೆ. ಆಗ ಎಲ್ಲರೂ ಒಂದು ಮಾತು ಹೇಳ್ತಾರೆ, ಇವನಿನ್ನು ಚಿಕ್ಕವನು, ಈ ಕಂಪನಿ ಹೆಚ್ಚು ದಿನ ಉಳಿಯೋದಿಲ್ಲ ಅಂತ. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಇಡುವುದೇ ಹೆಚ್ಚು. ಆದರೆ ಆ ಯುವಕ, ನಾನು ಕಂಪನಿಯನ್ನ ನಡೆಸಲು ಬಂದಿಲ್ಲ, ಇದನ್ನ ಬದಲಾಯಿಸಲು ಬಂದಿದ್ದೇನೆ ಅಂತ ಮುನ್ನುಗ್ಗಿದ ಆ ಯುವಕನೇ ಅಜೀಂ ಪ್ರೇಮ್ಜಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಇವತ್ತು ವಿಪ್ರೋ ಜಗತ್ತಿನಾದ್ಯಂತ ಗುರುತಿಸಿಕೊಂಡಿರುವ IT ಕಂಪನಿ. ಆದರೆ ಈ ಪ್ರಯಾಣ ಆರಂಭ ಆದಾಗ ವಿಪ್ರೋ ಒಂದು ಟೆಕ್ನಾಲಜಿ ಕಂಪನಿಯೇ ಆಗಿರಲಿಲ್ಲ. ಅದು ವೆಸ್ಟರ್ನ್ ಇಂಡಿಯನ್ ವೆಜಿಟೇಬಲ್ ಪ್ರಾಡಕ್ಟ್ಸ್ ಎಂಬ ಅಡುಗೆ ಎಣ್ಣೆ ಕಂಪನಿಯಾಗಿತ್ತು. ವಿದೇಶದಲ್ಲಿದ್ದ ಅಜೀಂ ಪ್ರೇಮ್ಜಿಗೆ ತಂದೆಯ ನಿಧನದ ಸುದ್ದಿ ತಿಳಿಯಿತು. ತಕ್ಷಣವೇ ಅವರು ಭಾರತಕ್ಕೆ ವಾಪಸ್ಸಾದರು. ತಂದೆಯ ಅನುಪಸ್ಥಿತಿಯಲ್ಲಿ ಅವರು ಭವಿಷ್ಯವನ್ನ ನೋಡಿದರು. ಜಗತ್ತು ಬದಲಾಗ್ತಾ ಇದೆ, ಟೆಕ್ನಾಲಜಿ ಬರ್ತಾ ಇದೆ, ಕಂಪ್ಯೂಟರ್ ಯುಗ ಆರಂಭವಾಗ್ತಾ ಇದೆ. ಅಷ್ಟರಲ್ಲಿ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡ್ರು. ಆ ನಿರ್ಧಾರವೇ, ನಾವು ಕೇವಲ ಆಯಿಲ್ ಕಂಪನಿಯಾಗಿ ಉಳಿಯೋದಿಲ್ಲ, ನಾವು ಟೆಕ್ನಾಲಜಿ ಕಂಪನಿಯಾಗಿ ರೂಪಾಂತರಗೊಳ್ತಿದ್ದೇವೆ ಅಂತ. ಇದನ್ನ ಕೇಳಲು ಸುಲಭವಾಗಿತ್ತು, ಆದರೆ ಅಂದಿನ ಕಾಲದಲ್ಲಿ ಇದೊಂದು ದೊಡ್ಡ ರಿಸ್ಕ್. ಯಾಕಂದ್ರೆ ಕಂಪನಿಗೆ IT ಅನುಭವ ಇರಲಿಲ್ಲ, ಮಾರ್ಕೆಟ್ ಹೊಸದು, ತಂತ್ರಜ್ಞಾನವೂ ಹೊಸದು, ಅನೇಕರಿಂದ ವಿರೋಧ ವ್ಯಕ್ತವಾಯಿತು. ಆದರೂ ಅಜೀಂ ಪ್ರೇಮ್ಜಿ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಲಿಲ್ಲ. ಹೀಗೆ ವಿಪ್ರೋ ತನ್ನ ಪರಿವರ್ತನೆಯ ಪ್ರಯಾಣ ಶುರು ಮಾಡ್ತು. ಒಂದೊಂದೇ ಹೆಜ್ಜೆ, ಒಂದೊಂದೇ ಪ್ರಯೋಗ, ಒಂದೊಂದೇ ಹೂಡಿಕೆ. ನಿಧಾನವಾಗಿ ಕಂಪನಿ IT ಕ್ಷೇತ್ರಕ್ಕೆ ಕಾಲಿಡ್ತು. ಅಲ್ಲಿಂದ ಜಾಗತಿಕ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತು. ಅಲ್ಲಿಂದ ಸಾವಿರಾರು ಉದ್ಯೋಗಿಗಳು, ಲಕ್ಷಾಂತರ ಗ್ರಾಹಕರು, ಅಂತಾರಾಷ್ಟ್ರೀಯ ಗುರುತಿನ ಸಂಸ್ಥೆ. ಒಂದು ಕಾಲದಲ್ಲಿ ಅಡಿಗೆ ಕಂಪನಿಯಾಗಿದ್ದ ಸಂಸ್ಥೆ ಇವತ್ತು ವಿಶ್ವದ IT ದೈತ್ಯಗಳಲ್ಲಿ ಒಂದಾಗಿದೆ. ಇದೇ ನಿಜವಾದ ಕಂಬ್ಯಾಕ್. ಸೊ ಇವತ್ತು ನಿಮ್ಮ ಬಿಸ್ನೆಸ್ ಹಳೆಯ ಮಾದರಿಯಲ್ಲೇ ಸಿಲುಕೊಂಡಿದ್ಯಾ? ಮಾರ್ಕೆಟ್ ಬದಲಾಗ್ತಾ ಇದೆಯಾ? ಹೊಸ ತಂತ್ರಜ್ಞಾನ ಬರ್ತಾ ಇದೆಯಾ? ಹಾಗಿದ್ರೆ ಅಜೀಂ ಪ್ರೇಮ್ಜಿಯ ಕಥೆಯನ್ನ ನೆನಪಿಸಿಕೊಳ್ಳಿ. ಯಾಕಂದ್ರೆ ಬಹಳ ಕಂಪನಿಗಳು ಮಾರ್ಕೆಟ್ ಬದಲಾದ ನಂತರವೇ ಬದಲಾಗುತ್ತವೆ. ಆದರೆ ಲೆಜೆಂಡರಿ ಕಂಪನಿಗಳು ಮಾತ್ರ ಮಾರ್ಕೆಟ್ ಬದಲಾಗುವ ಮುಂಚೆಯೇ ಬದಲಾಗುತ್ತವೆ. ಸೊ ವ್ಯಾಪಾರದಲ್ಲಿ ಅತ್ಯಂತ ಅಪಾಯಕಾರಿ ಸ್ಪರ್ಧೆಯಲ್ಲ, ಬದಲಾವಣೆಯನ್ನ ಒಪ್ಪಿಕೊಳ್ಳದೇ ಇರುವ ಮನಸ್ಥಿತಿ. ಅಜೀಂ ಪ್ರೇಮ್ಜಿ ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನು ಗೊತ್ತಾ? ಇವತ್ತು ನಿನ್ನನ್ನು ಯಶಸ್ವಿಗೊಳಿಸಿದ ಬಿಸ್ನೆಸ್ ಮಾಡೆಲ್ ನಾಳೆ ನಿನ್ನ ಬೆಳವಣಿಗೆಗೆ ಅಡ್ಡಿಯಾಗಬಹುದು. ಸೊ ಆದ್ದರಿಂದ ನಿರಂತರವಾಗಿ ಕಳೀರಿ, ನಿರಂತರವಾಗಿ ಬದಲಾಗಿ, ನಿರಂತರವಾಗಿ ಮುಂದೆ ಸಾಗಿ. ಇದೇ ವಿಪ್ರೋ ಕಂಬ್ಯಾಕ್ ಮೈಂಡ್ಸೆಟ್. ನಿಮ್ಮ ಬಿಸ್ನೆಸ್ನಲ್ಲಿ ಇವತ್ತು ಬದಲಾಯಿಸಿಕೊಳ್ಳಬೇಕಾದ ಒಂದು ವಿಚಾರ ಯಾವುದು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.